ದೀಪ ಅವ್ರ ಜೊತೆ ನಾನು ಕ್ಲೋಸ್ ಆಗಿರೋದಕ್ಕೆ ಕಾರಣ ನಾನೇನೂ ತಪ್ಪು ಮಾಡಿಲ್ಲ ಅನ್ನೋದು. ಇದನ್ನ ನರಸಿಂಹ ಅವ್ರಿಗೂ ಅರ್ಥ ಮಾಡಿಸ್ಬೇಕು. ಇಲ್ಲದಿದ್ರೆ ಸುಮ್ಮನೆ ದೀಪ ಅವ್ರಿಗೆ ತೊಂದರೆ. ಹೇಗಿದ್ರು ನರಸಿಂಹ ಅವ್ರು ಹೇಳಿದ ಥರ ದುಡ್ಡು ಸಂಪಾದನೆ ಮಾಡಿದ್ದೀನಿ, ಜನರ ದೃಷ್ಟಿಲಿ ಒಳ್ಳೆ ಹೆಸರು ಮಾಡಿದ್ದೀನಿ. ಇದನ್ನ ಅವ್ರಿಗೆ ಹೇಳಿ ದೀಪ ಅವ್ರ ಜೊತೆ ಮೊದಲ ಥರ ಇರ್ತೀನಿ ಅಂತ ಕೇಳ್ಕೊಳ್ಬೇಕು. ಪುಟ್ಟಿಗೂ ಬೈದ್ಬಿಟ್ಟೆ. ಮೊದಲು ಭಾವನ ಸಿಕ್ಕಿದ ತಕ್ಷಣ ಸಾರಿ ಕೇಳ್ಬಿಟ್ಟು ಆಗ್ಲೇ ಮನ್ಸಿಗೆ ಸಮಾಧಾನ ಆಗೋದು. ಪುಟ್ಟಿ ಏನಾಯ್ತು ಪುಟ್ಟಿ? ಪುಟ್ಟಿ ಏನಾಯ್ತು ಪುಟ್ಟಿ? ಮತ್ತೆ ಹೆಂಗ್ ಬರ್ತೀಯಲ್ಲ? ಸಾರಿ ಸರ್. ಸಿಡ್ಬಮ್ಮ ಸಿಡ್ಬಾ. ಸಾರಿ ಸರ್, ಸಾರಿ ಸರ್, ಸಾರಿ ಸರ್. ಪುಟ್ಟ ನೋವಾಯ್ತಾ? ಅಯ್ಯೋ ಏನಾಯ್ತು ನನ್ನ ಮಗಳಿಗೆ? ಅದು ಯಾರೋ ಗಾಡಿಯವನು ಹೆಂಗೋ ಓಡಿಸಿದ್ದಮ್ಮ, ಕೂತ್ಬಿಟ್ಟು ಹೋಗ್ಬಿಟ್ಟ. ಕಾಲು ಸ್ವಲ್ಪ ಏಟ್ ಆಗಿದೆ. ಅಯ್ಯೋ ಅಯ್ಯೋ, ಇವಳು ಬಂಗಾರದ ವಾಲೆ. ಓಲೆನಾ? ನೋಡಪ್ಪ, ವಾಲೆ ಕಾಣಿಸ್ತಾ ಇಲ್ಲ. ಅಲ್ಲೆಲ್ಲೋ ಬಿದ್ದಿರ್ಬೇಕನ್ಸುತ್ತಮ್ಮ, ನಾ ಹುಡುಕ್ತೀನಿ, ನೀವು ಒಂದ್ಸತಿ ಇಲ್ಲಿ ಹುಡುಕ್ ನೋಡಿ. ಸರಿನಪ್ಪ. ಅಲ್ಲೆಲ್ಲೂ ಬಿದ್ದಂಗಿಲ್ಲಮ್ಮ, ಇಲ್ಲ ಸಿಗ್ತಾ? ಇಲ್ಲ ಮನೆಯಿಂದ ಬರ್ತಾ ಎಲ್ಲೋ ಬಿದ್ದಿರ್ಬೇಕಮ್ಮ. ನೋಡಪ್ಪ, ನೀನೇ ಎತ್ತಿಕೊಂಡು ಮನೇಲಿ ಬಿದ್ದಿದ್ಯಾ ಅಂತ ನಾಟಕ ಆಡ್ತಾ ಇದೀಯಾ? ನಾನಾ? ಹ್ಞೂ ಮತ್ತೆ. ನಿನ್ನೆ ಓಲೆ ಕೊಟ್ರೆ ಸರಿ, ಇಲ್ಲಾಂದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಹೇ, ಏನಮ್ಮ ಮಾತಾಡ್ತಾ ಇದೀರಾ? ನಾನ್ ಯಾಕೆ ನಿಮ್ಮ ಮಗಳು ಓಲೆ ತಗೊಳ್ಳಿ? ನೀನ್ ತಗೊಂಡಿಲ್ಲಪ್ಪ, ಕದ್ದಿದೀಯಾ. ಅಕ್ಕ, ಅಣ್ಣ ಎಲ್ಲ ಬನ್ನಿ ಬೇಗ. ಏನಾಯ್ತು? ಏನ್ ಈ ಅಪ್ಪ ನನ್ನ ಮಗಳ ಬಂಗಾರದ ಮೇಲೆ ಎತ್ತಿಟ್ಕೊಂಡ್ಬಿಟ್ಟು ಎಲ್ಲ ಬಿದ್ದೈತೆ ಅಂತ ಹೇಳ್ತಾವನೆ. ನೀನು ಜಯರಾಮಣ್ಣ ಮಗ ಅಲ್ವಾ? ಹೌದು. ಅಪ್ಪ ನೋಡಿದ್ರೆ ಪೊಲೀಸು, ಮಗ ನೋಡಿದ್ರೆ ಕಳ್ಳ. ಈಗಿನ ಕಾಲದಲ್ಲಿ ಯಾರನ್ನು ನಂಬಕ್ಕಾಗಲ್ಲ. ಯಾಕಣ ಇದ್ ಮಾಡ್ತಾರೆ? ಇವಾಗ ಬಂಗಾರದ ರೇಟ್ ಆಕಾಶ ಏರೈತೆ. ಹಿಂಗ್ ಕದ್ದಿದ್ದೀರಾ, ಇನ್ನೇನ್ ಮಾಡ್ತೇನೆ ಹೇಳಿ? ಏನಮ್ಮ ಹೇಳ್ತಾ ಇದ್ದೀರಾ? ನರಸಿಂಹ ಅವ್ರು ಯಾಕೆ ಓಲೆ ಕದ್ದೀತಾರೆ? ಯಾಕಂದ್ರೆ ದುಡ್ಡು ಬರತ್ತಪ್ಪ, ದುಡ್ಡು. ನೋಡಿ, ಇವ್ರಿಂತ ಕೆಲಸ ಮಾಡೋರಲ್ಲ. ಓ, ಇವನ್ ವಹಿಸ್ಕೊಂಡ್ ಬರ್ತಾ ಇದೀಯ ಅಂದ್ರೆ ನೀನು ಅವ್ನ್ ಪಾರ್ಟ್ನರಾ? ರೀ, ನಮ್ಮ ಭಾವನ ಬಗ್ಗೆ ಏನೋ ಮಾತಾಡ್ಬಿಡಿ. ನಿಮ್ಗೆ ನನ್ನ ಮೇಲೆ ಅನುಮಾನ ಇದ್ರೆ ನನ್ನ ಜೇಬ್ ಚೆಕ್ ಮಾಡಿ. ಈಗ ಯಾರಪ್ಪ ಕದ್ದಿರೋ ವಸ್ತು ಜೋಬಲ್ಲಿ ಇಟ್ಕೊಂಡಿರ್ತಾರೆ? ಯಾರಿಗಾದ್ರೂ ಕಟ್ಕಳ್ಸಿರ್ತೀಯಾ? ನಿಮ್ ಮಗಳಿಗೆ ಏಟಾದಾಗ ನರಸಿಂಹ ಅವರು ಸಮಾಧಾನ ಮಾಡ್ತಿದ್ರು ನಾನೇ ನೋಡಿದ್ದೀನಿ. ಬೇಕು ಅಂತ ನೀವು ಮಾಡಿರೋದು ಎಲ್ಲ ನೀವು ಇಬ್ರು ಪ್ಲಾನ್. ಆಯ್ತು ಬಿಡಿ, ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಏನ್ ಓಲೆ ತಾನೆ, ಅದ್ರ ಬೆಲೆ ಎಷ್ಟು ಹೇಳಿ ದುಡ್ಡು ಕೊಡ್ತೀನಿ.